ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಇತಿಹಾಸ ಪ್ರಸಿದ್ಧ ಎಲ್ಲೋಡ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಮುಗಿಲು ಮುಟ್ಟಿದ ಗೋವಿಂದನ ನಾಮಸ್ಮರಣೆ. ಎಂಪಿಸಿಎಸ್ ನಿರ್ದೇಶಕರಿಗೆ ಬಂಪರ್ ಕೊಡುಗೆ. ಡೈರಿಯಿಂದ ಉಚಿತ ಹಸು ವಿತರಣೆ. ಹಾಲು ಉತ್ಪಾದನೆ ಹೆಚ್ಚಿಸುವಂತೆ ಜಿಮುಲ್ ನಿರ್ದೇಶಕ ಕೆವಿ ನಾಗರಾಜ್ ಕರೆ. ಶಾಸಕ ಪ್ರದೀಪ್ ಈಶ್ವರ್ ಜನ್ಮದಿನ ಪ್ರಯುಕ್ತ ವಿಭಿನ್ನ ಕಾರ್ಯಕ್ರಮಗಳು. ಕೈವಾರ ತಾತಿಯನವರಿಗೆ 501 ಏಡುಕಾಯಿ. ಸಾರ್ವಜನಿಕರಿಗೆ ಬಿರಿಯಾನಿ ಹಂಚಿಕೆ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಗೆ ಕೈಕೊಟ್ಟು ಎರಡನೇ ಮದುವೆಯಾಗ್ತಿದ್ದ ವೇಳೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟು ಮದುವೆ ನಿಲ್ಲಿಸಿದ ಮೊದಲ ಪತ್ನಿ. ವಾರ್ತೆಗಳ ವಿವರ. ಎಲ್ಲೋಡು ಗ್ರಾಮದ ಕುರುಮಗಿರಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ನೆರೆದಿದ್ದ ಸಹಸ್ರಾರು ಭಕ್ತರು ರಥೋತ್ಸವದ ತೇರನ್ನು ಎಳೆಯುವ ವೇಳೆ ಗೋವಿಂದ ಗೋವಿಂದ ಎಂಬ ಭಕ್ತರ ನಾಮಸ್ಮರಣೆ ಹಾಗೂ ಜಯಘೋಷ ಮುಗಿಲು ಮುಟ್ಟಿತ್ತು. ಗುಡಿಬಂಡೆ ತಾಲೂಕಿನ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ತಹಶೀಲ್ದಾರ್ ಸಿಗ್ಬತುಲ್ಲಾ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳು, ದೇವಾಲಯದ ಸಿಬ್ಬಂದಿ ಚಾಲನೆ ನೀಡಿದರು. ಪ್ರತಿ ವರ್ಷ ಮಾಘ ಮಾಸದ 4ನೇ ಭಾನುವಾರ ನಡೆಯುವ ಈ ಬ್ರಹ್ಮರಥೋತ್ಸವಕ್ಕೆ ಕರ್ನಾಟಕ ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶದ ಅನಂತಪುರ, ಧರ್ಮಾವರಂ, ಹಿಂದೂಪುರ, ಕದಿರಿ, ಪುಟ್ಟಪರ್ತಿ, ಲೇಪಾಕ್ಷಿ ಮತ್ತು ರಾಜ್ಯದ ಅನೇಕ ಭಾಗಗಳಿಂದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ರು. ರಥೋತ್ಸವದ ತೇರನ್ನು ಎಳೆಯುವ ವೇಳೆ ಗೋವಿಂದ ಗೋವಿಂದ ಎಂಬ ಭಕ್ತರ ನಾಮಸ್ಮರಣೆ ಹಾಗೂ ಜಯಘೋಷ ಮುಗಿಲು ಮುಟ್ಟಿತ್ತು. ರಥದ ಮೇಲೆ ಬಾಳೆಹಣ್ಣು, ದವನಗಳನ್ನು ಎಸೆದ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಿಕೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಕರನಾಮ ಸಂವತ್ಸರದ ಮಾಘ ಶುದ್ಧ ಚತುರ್ದಶಿ ಸೋಮವಾರದಿಂದ ಪ್ರಾರಂಭವಾಗಿ ಬಹುಳ ತ್ರಯೋದಶಿ ಭಾನುವಾರದವರೆಗೂ 1 ತಿಂಗಳ ಕಾಲ ಕೂರ್ಮಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ. ರಥೋತ್ಸವದ ಮಾರನೇ ದಿನ ಸ್ವಾಮಿಗೆ ವಿಶೇಷ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಏರ್ಪಡಿಸಲಾಗುತ್ತದೆ. ಪ್ರಧಾನ ಅರ್ಚಕ ಆದಿಶೇಷಪ್ಪ ಹಾಗೂ ಆಗಮಿಕರ ಸಮ್ಮುಖದಲ್ಲಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯ ಹಾಗೂ ಭಕ್ತರ ಜಯಘೋಷಗಳ ಮೂಲಕ ವಿವಿಧ ಹೂವುಗಳಿಂದ ಅಲಂಕೃತಗೊಂಡು ನಿಂತಿದ್ದ ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಜೆಡಿಎಸ್ ಮುಖಂಡ ಹರಿನಾಥ್ ರೆಡ್ಡಿ ಸೇರಿದಂತೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮುಖಂಡರು ಭಾಗವಹಿಸಿದ್ರು. ಇನ್ನು ಕೂರ್ಮಗಿರಿ ಪುರಾಣ ರೀತಿಯ ಹಿಂದೆ ಕೂರ್ಮ ಮಹರ್ಷಿ ಎಂಬ ಮುನಿ ಈ ಪ್ರದೇಶದಲ್ಲಿ ಇದ್ದ ದಟ್ಟ ಅರಣ್ಯದಲ್ಲಿ ಮಹಾವಿಷ್ಣುವನ್ನ ಕುರಿತು ತಪಸ್ಸು ಮಾಡಿದಾಗ ಆತನ ಇಷ್ಟ ದೇವರು ಬೆಟ್ಟದ ಮೇಲಿನ ಗುಹೆಯಲ್ಲಿ ಆತನಿಗೆ ದರ್ಶನವಿತ್ತ ಬಗ್ಗೆ ಉಲ್ಲೇಖವಿದೆ. 250 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ಕಂಚೆ ಸಮುದ್ರಂ ಗ್ರಾಮದ ದಾಸರ ನರಸಯ್ಯ ಶೆಟ್ಟಿ ಎಂಬ ಭಕ್ತರು ದೇವರಿಗೆ ಗುಡಿ ಗೋಪುರಗಳನ್ನು ನಿರ್ಮಿಸಿಕೊಡಲು ಮುಂದಾದಾಗ ಕನಸಿನಲ್ಲಿ ಕಾಣಿಸಿಕೊಂಡ ಆದಿನಾರಾಯಣ, ನನಗೆ ಗುಡಿ ಗೋಪುರಗಳು ಬೇಡ, ಜನತೆಗೆ ಉಪಯೋಗವಾಗುವ ಕೆಲಸ ಮಾಡು ಎಂದು ತಿಳಿಸಿದ್ದು, ಅದರಂತೆ ಆತ ಅಂದು ನಿರ್ಮಿಸಿದ ದೇವರ ಕೆರೆ ಇಂದಿಗೂ ಜನರಿಗೆ ನೀರಿನ ಆಸರೆಯಾಗಿದೆ. ಪ್ರವಾಸಿಗರ ಮನ ತಣಿಸಲೆಂದೇ ಸೃಷ್ಟಿಯಾಗಿರುವ ಎಲ್ಲೋಡಿನ ಕೂರ್ಮಗಿರಿ ಬೆಟ್ಟ 10 ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಇತ್ತೀಚೆಗೆ ಗೋಪುರ, ಬೆಟ್ಟಕ್ಕೆ ಹೋಗುವ ಮೆಟ್ಟಿಲು, ಚಾವಣಿ ವ್ಯವಸ್ಥೆ, ಬೆಟ್ಟದಲ್ಲಿರುವ ವಿಶ್ರಾಂತಿ ಮಂಟಪ ಹಾಗೂ ದೇವಾಲಯಕ್ಕೆ ಹೊಸ ರೂಪ ನೀಡಿರುವುದು ಕ್ಷೇತ್ರಕ್ಕೆ ಮೆರುಗು ತಂದಿದೆ. ಸುತ್ತಮುತ್ತಲ ಗ್ರಾಮಸ್ಥರು ಸಿಂಗರಿಸಿದ ಎತ್ತಿನ ಗಾಡಿಗಳಲ್ಲಿ ಮಜ್ಜಿಗೆ, ಪಾನಕ ತಂದು ವಿತರಿಸಿದ್ರು. ಆರ್ಯ ವೈಶ್ಯ ಬ್ರಾಹ್ಮಣರ ಸೇರಿದಂತೆ ಇತರೆ ಸಂಘದವರು ಅನ್ನದಾಸೋಹವನ್ನ ಏರ್ಪಡಿಸಿದ್ರು. ಭಕ್ತರು ಹಣ್ಣು ದವನವನ್ನ ರಥಕ್ಕೆ ಎಸೆದು ಭಕ್ತಿ ಭಾವವನ್ನ ಪ್ರದರ್ಶಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.
ಪೆರೇಸಂದ್ರ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಅಂಕಣಗೊಂದಿ ಗ್ರಾಮದಲ್ಲಿ ಡೈರಿಗೆ ಸರಬರಾಜಾಗುವ ಹಾಲಿನ ಹೆಚ್ಚಳಕ್ಕಾಗಿ ಹಾಲು ಉತ್ಪಾದಕರ ಸಂಘದ 11 ಜನ ನಿರ್ದೇಶಕರಿಗೆ ತಲಾ ಒಂದೊಂದು ಹಸು ಹಾಗೂ ಉತ್ಪಾದಕರೆಲ್ಲರಿಗೂ ಹಾಲು ಡೈರಿಗೆ ಸಾಗಿಸುವ ಸ್ಟೀಲ್ ಕ್ಯಾನ್ ಉಚಿತವಾಗಿ ವಿತರಿಸಲಾಗಿದೆ. ಉತ್ಪಾದಕರು ಇನ್ಮುಂದೆ ಇನ್ನಷ್ಟು ಹಾಲನ್ನು ಡೈರಿಗಳಿಗೆ ಸರಬರಾಜು ಮಾಡಿ ನಿಮ್ಮೂರಿನ ಡೈರಿಯನ್ನ ಸಬಲೀಕರಣಗೊಳಿಸಿ ಉತ್ಪಾದಕರಾದ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಚೀಮುಲ್ ನೂತನ ನಿರ್ದೇಶಕ ಕೆವಿ ನಾಗರಾಜ್ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಚಿಮುಲ್ ಪೇರಸಂದ್ರ ಕ್ಷೇತ್ರ ವ್ಯಾಪ್ತಿಯ ಅಂಕಣಗೋದಿ ಗ್ರಾಮದಲ್ಲಿ ಎಪಿಸಿಎಸ್ನ ಎಲ್ಲಾ ನಿರ್ದೇಶಕರಿಗೆ ಉಚಿತ ಹಸುಗಳು ಹಾಗೂ ಉತ್ಪಾದಕರಿಗೆ ಹಾಲಿನ ಕ್ಯಾನುಗಳು ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂತನ ನಿರ್ದೇಶಕ ಕೆವಿ ನಾಗರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ನಿಮ್ಮ ಗ್ರಾಮದಲ್ಲಿ ಸಂಘಕ್ಕೆ ಹಾಲಿನ ಸರಬರಾಜು ತುಂಬಾ ಕಡಿಮೆ ಇದೆ. ಹೈನೋದ್ಯಮ ಅಭಿವೃದ್ಧಿಗಾಗಿ ಎಲ್ಲಾ ನಿರ್ದೇಶಕರು ಹಸುಗಳು ಉತ್ಪಾದಕರಿಗೆ ಕ್ಯಾನುಗಳು ಉಚಿತವಾಗಿ ನೀಡಲಾಗಿದೆ. ಇನ್ಮುಂದೆ ಈ ಗ್ರಾಮದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಬೇಕು. 1 ಲೀಟರ್ ಹಾಲು ನಿಮ್ಮ ಮನೆಗೆ ಇಟ್ಟುಕೊಂಡು ಉಳಿದ ಹಾಲನ್ನ ಡೈರಿಗೆ ಕೊಡಿ. ಹಾಲಿನ ಉತ್ಪನ್ನ ಹೆಚ್ಚಿಸಿ ಹೈನೋದ್ಯಮ ಅಭಿವೃದ್ಧಿಗೆ ಈ ಹಸುಗಳು ಗಿಫ್ಟ್ ನೀಡಲಾಗುತ್ತಿದೆ. ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ಎಂದರು. ಗಿರೀಶ್ ರವರ ಇವರ ಒಂದು ಸಹಕಾರದಿಂದ ನಾನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಲು ಸರಬರಾಜು ಕಡಿಮೆ ಆಗ್ತಾ ಇದೆ. ಹಂಗಾಗಿ ಹಾಲಿನ ಸರಬರಾಜು ಜಾಸ್ತಿ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಬಹುಶಃ 11 ಜನ ನಿರ್ದೇಶಕ ಮಂಡಳಿಯವರಿದ್ದಾರೆ. ಆ ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರಿಗೂ ಕೂಡ ಒಂದು ಒಳ್ಳೆಯ ಹಸುವಿನ ಒಂದು ಪಡ್ಡೆಯನ್ನು ಏನು ಅದನ್ನು ಇವತ್ತು ಅವರಿಗೆ ಕೊಡುವಂಥ ಉಚಿತವಾಗಿ ಕೊಡುವಂಥ ಒಂದು ಕಾರ್ಯಕ್ರಮ. ಇನ್ನು ಈ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಗ್ರಾಮ ದೇವತೆ ಸಪ್ಲಮ್ಮ ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಿಂದ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನ ಅವರ ತಂದೆ ಕೇಶವರೆಡ್ಡಿ ಗ್ರಾಮದ ಮುಖಂಡರಿಗೆ ಹಸ್ತಾಂತರಿಸಿದರು. ಈ ವೇಳೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಂಗಪ್ಪ ಹಾಗೂ ಮುನಿಯಪ್ಪ, ಯುವ ಮುಖಂಡ ಗಿರೀಶ್ ಗೆರಿಗೆರೆಡ್ಡಿ, ಡೈರಿ ಅಧ್ಯಕ್ಷ ಶಿವು, ಉಪಾಧ್ಯಕ್ಷ ತಿಮ್ಮರಾಯಪ್ಪ, ವೆಂಕಟೇಶ್, ಮುನಿ ತಿಮ್ಮರಾಯಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬೈಯಣ್ಣ ಇನ್ನಿತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಉದಯೋನ್ಮುಖ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ದಲಿತ ಹಿಂದುಳಿದ ವರ್ಗಗಳ ಆಶಾ ಕಿರಣ ಚಿಕ್ಕಬಳ್ಳಾಪುರ ಶಾಸಕ ಡೈಲಾಗ್ ಕಿಂಗ್ ಶಾಸಕ ಪ್ರದೀಪೇಶ್ವರ್ ಅವರ ಜನ್ಮದಿನ ಇಂದು. ಅವರ ಅಪಾರ ಅಭಿಮಾನಿಗಳು, ಯುವ ಕಾಂಗ್ರೆಸ್ ಕಾರ್ಯಕರ್ತರು ಧರ್ಮಸ್ಥಳ ಮಂಜುನಾಥ ದೇವಾಲಯಕ್ಕೆ ತರಕಾರಿ, ದವಸ ಧಾನ್ಯ, ಚಿಕ್ಕಬಳ್ಳಾಪುರ ಕೈವಾರ ಯೋಗಿ ನಾರಾಯಣ ತಾತ ದೇವಾಲಯಕ್ಕೆ 501 ಈಡುಕಾಯಿ ಹೊಡೆದು ನಗರಸಭೆ ಬಸ್ ನಿಲ್ದಾಣ ಹಾಗೂ ಬಲಮುರಿ ಗಣಪತಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಬಿರಿಯಾನಿ ಹಂಚಿಕೆ ಮಾಡಿ ಪ್ರದೀಪೇಶ್ವರ್ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಮೋಟಿವೇಟರ್, ದಲಿತ ಹಿಂದುಳಿದ ವರ್ಗಗಳ ಆಶಾ ಕಿರಣ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಅವರ ಜನ್ಮದಿನ ಇಂದು. ಪ್ರದೀಪ್ ಈಶ್ವರ್ ಹೆಸರಿನಲ್ಲಿ ಅವರ ಅಭಿಮಾನಿಗಳು, ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನ ಸಾಮಾಜಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಹುಟ್ಟುಹಬ್ಬಕ್ಕೆ ಅರ್ಥ ಕಲ್ಪಿಸಿದ್ರು. ಯುವ ಕಾಂಗ್ರೆಸ್ ಮುಖಂಡರಾದ ವಿನಯ್ ಭಂಗಾರಿ, ಟಿಎಪಿಸಿಎಂಎಸ್ ಸದಸ್ಯ ಬಿಸಿಗಾರಹಳ್ಳಿ ನಾಗೇಶ್ ಮತ್ತು ತಂಡ ಚಿಕ್ಕಬಳ್ಳಾಪುರ ನಗರದ ಕೈವಾರ ತಾತಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 501 ಈಡುಕಾಯಿ ಹೊಡೆದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತರಕಾರಿ ತುಂಬಿದ ಲಾರಿ, ದವಸ ಧಾನ್ಯಗಳ ಕೊಡುಗೆ ನೀಡಿದ್ರು. ನಂತರ ಚಿಕ್ಕಬಳ್ಳಾಪುರ ನಗರಸಭೆ ಬಸ್ ನಿಲ್ದಾಣ ಮತ್ತು ಬಲಮುರಿ ಗಣಪತಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಬಿರಿಯಾನಿ ಊಟ ಹಾಕಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ವಿನಯ್ ಭಂಗಾರಿ ಮಾತನಾಡಿ, ಶಾಸಕ ಪ್ರದೀಪೇಶ್ವರ್ ಕೇವಲ ರಾಜಕಾರಣಿ ಅಲ್ಲ, ಜನಸೇವೆಯೇ ಅವರ ಮೂಲ ಉದ್ದೇಶವಾಗಿದೆ. ಕ್ಷೇತ್ರದ ಜನರ ಆರೋಗ್ಯ ರಕ್ಷಣೆಗೆ ಬದ್ಧರಾಗಿರುವ ಅವರು 10 ಅಮ್ಮ ಆಂಬ್ಯುಲೆನ್ಸ್ಗಳನ್ನು ನೀಡುವ ಮೂಲಕ ಅನೇಕ ಪ್ರಾಣಗಳನ್ನು ಉಳಿಸಿದ್ದಾರೆ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಮನೆ ಮನೆಗೆ ತೆರಳಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ವೇತನ ವಿತರಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುತ್ತಿದ್ದಾರೆ. ಸ್ಥಾನ ಸಿಕ್ಕ ಬಳಿಕ ಸುಮ್ಮನೆ ಕೂತು ಬಿಡುವ ಜನಪ್ರತಿನಿಧಿ ನಮ್ಮ ಶಾಸಕರು ಅಲ್ಲ.
ಕ್ಷೇತ್ರದ ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ. ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಿನಸಿ ಕಳುಹಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಬೇಕೆಂದು ನಾವು ಹಾರೈಸುತ್ತೇವೆ ಎಂದರು. ಸರ್, ಅವ್ರನ್ನ ನೋಡಿಕೊಂಡು ನಾವು ಯುವಕರು ಇನ್ನೂ ಮುಂದೆ ಚೆನ್ನಾಗಿ ಬೆಳೀತಾ ಇದ್ದೀವಿ. ಯಾಕಂದರೆ ಅವರು ನಮಗೆ ಸ್ಫೂರ್ತಿ ಸರ್. ಇವತ್ತು 0 ಇಂದ ಟಾಪ್ಗೆ ಬೆಳೆದವ್ರು ಅಂದರೆ ಅದು ದೇವರ ಆಶೀರ್ವಾದ ಇದ್ರೇನೆ ಮಾತ್ರ ಸರ್. ಮುಂದಿನ ದಿನಗಳಲ್ಲಿ ಸಚಿವರಾಗಿ ಬರ್ತಾರೆ. ಅವಾಗ ಇನ್ನೂ ನಮ್ಮ ಜನರಿಗೆ ಒಳ್ಳೆ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ. ಅಮ್ಮ ಆಂಬುಲೆನ್ಸ್ ಆಗಲಿ, ನಮ್ಮ ಯುವಕರಿಗೆ ಫಸ್ಟು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ, ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಮನೆ ಮನೆಗೂ ಹೋಗಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಇದೆಲ್ಲ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವರು ಸ್ವಂತ ಹಣದಿಂದ, ಪರಿಶ್ರಮದಲ್ಲಿ ದುಡ್ದಿರೋ ಹಣದಿಂದ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಸರ್. KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಗುರುಭವನ ಕಟ್ಟಡ ನಿರ್ಮಾಣಕ್ಕೂ ರಾಜಕೀಯ ನಂಟು ಅಂಟಿದೆ. ಕಳೆದ 10 ವರ್ಷಗಳಿಂದ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾದವರು ತಮ್ಮ ಅವಧಿಯಲ್ಲಿ ಬೇರೆ ಬೇರೆ ಕಡೆ ಗುರುಭವನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸುತ್ತಿರುವುದು ವಿವಾದಕ್ಕೆ ಕಾರಣವಾಗ್ತಿದೆ. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ 2016ರ ಜನವರಿ 6ರಂದು ಅಂದು ಕ್ಷೇತ್ರದ ಶಾಸಕರಾಗಿದ್ದ ಎಂ ರಾಜಣ್ಣ ಅವರು ಮೊದಲ ಬಾರಿ ಗುರುಭವನಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ರು. ನಂತರ ಶಾಸಕರಾಗಿ ಬಂದ ವಿ ಮುನಿಯಪ್ಪ ಅವರು ಎಂ ರಾಜಣ್ಣ ಅವರ ಅವಧಿಯಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದ ಜಾಗ ಬಿಟ್ಟು ಮತ್ತೆ ಭೂಮಿ ಪೂಜೆ ನೆರವೇರಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಂಬೇಡ್ಕರ್ ಭವನ, ಸರ್ಕಾರಿ ನೌಕರರ ಭವನ ಸೇರಿ 10 ಹಲವು ಕಾಮಗಾರಿಗಳಿಗೆ ಭೂಮಿ ಪೂಜೆ ಉದ್ಘಾಟನೆಯ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಗುರುಭವನಕ್ಕೆ ಭೂಮಿ ಪೂಜೆ ನೆರವೇರಿಸಿದರಾದರೂ ಜಾಗ ಎಲ್ಲೆಂದು ಸ್ಪಷ್ಟವಾಗಿ ಇರಲಿಲ್ಲ. ಇದೀಗ 4ನೇ ಬಾರಿಗೆ ಈ 3 ಜಾಗಗಳನ್ನು ಹೊರತುಪಡಿಸಿ ಬೇರೊಂದು ಕಡೆ ಗುರುಭವನ ನಿರ್ಮಾಣ ಸಮಿತಿಯ ಅಧ್ಯಕ್ಷರೂ ಆದ ಬಿಇಒ ಸಿಎ ನರೇಂದ್ರ ಕುಮಾರ್ ಮತ್ತು ಇತರೆ ಪದಾಧಿಕಾರಿಗಳು ಮಾತ್ರವೇ ಸೇರಿ ಯಾವ ಜನಪ್ರತಿನಿಧಿಗಳನ್ನು ಕರೆಯದೆ ಭೂಮಿ ಪೂಜೆ ನೆರವೇರಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಾನು ಶಾಸಕರಾಗಿದ್ದಾಗ ಹಿಂದೆ ಅದಕ್ಕೊಂದು ಜಾಗವನ್ನು ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ಸೇರಿ ಗುರುತಿಸಿ ಅದಕ್ಕೆ ಗುದ್ದಲಿ ಪೂಜೆ ಮಾಡಿ ಒಂದು ಹಂತಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ವಿ. ಆಗಿನ ಪದಾಧಿಕಾರಿಗಳೆಲ್ಲ ಸೇರಿ ಅದು ಸೂಕ್ತದೆ ಅಂತೇಳಿ ಅಲ್ಲಿ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು, ಕಟ್ಟಡ ಪ್ರಾರಂಭ ಮಾಡಿದ್ರು. ಅದಾದ ನಂತರ 2018ರಲ್ಲಿ ನಾನು ಸೋತ ನಂತರ ಮತ್ತೆ ಆಗಿದ್ದ ಶಾಸಕರಾದಂಥ ಮುನಿಯಪ್ಪನ ಕೂಡ ಕಾಲದಲ್ಲೂ ಕೂಡ ಅದು ಮಾಡಬೇಕಂತೇಳಿ ಎಲ್ಲ ಮಾಡಿ ಪ್ರಯತ್ನ ಮಾಡಿ ಆಗಿನ ಎಲ್ಲ ಪದಾಧಿಕಾರಿಗಳು, ಗೌರವಾನ್ವಿತ ಶಿಕ್ಷಕರು ಸೇರಿ ಮಾಡಿದ್ರು. ಆದರೆ ನನಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ಎರಡೂ ನಾವು ಮಾಡಿದ ಸ್ಥಳಗಳನ್ನು ಹೊರತುಪಡಿಸಿ ಅಷ್ಟು ಅಲ್ಲೇನು ಸಂಬಂಧಪಟ್ಟಂತೆ ಸುಮಾರು ಲಕ್ಷಗಟ್ಟಲೆ ಅದನ್ನ ವ್ಯವಸ್ಥೆ ಮಾಡಿ ಅದನ್ನ ಪಾಯ ಮತ್ತು ಪಿಲ್ಲರ್ಗಳನ್ನು ಹಾಕೆಲ್ಲ ಮಾಡಿದ್ದಾರೆ. ಅದನ್ನು ನಿಲ್ಲಿಸಿ ಈ ಕಡೆ ನಮ್ಮ ಅದಾದ ನಂತರ ಸುಸಜ್ಜಿತವಾದ ಕಟ್ಟಡವನ್ನು ಆನೂರು ಗೇಟಲ್ಲಿ ಮಾಡಿದ್ವಿ.
ಆದರೆ ಸರ್ಕಾರಿ ಹಣವನ್ನು ಈ ರೀತಿ ದುರುಪಯೋಗ ಮಾಡೋದು ಮತ್ತು ದೇಣಿಗೆ ಹಣವನ್ನು ಮತ್ತು ದುರುಪಯೋಗ ಮಾಡೋದು ಸೂಕ್ತ ಅಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಿಕ್ಷಕ ವೃಂದದ ಪದಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಗುರುಭವನಕ್ಕಾಗಿ ಬೇರೊಂದು ಪಕ್ಷದ ಶಾಸಕರ ಅವಧಿಯಲ್ಲಿ ಗುರುತಿಸಿದ ಜಾಗವನ್ನು ಇನ್ನೊಂದು ಪಕ್ಷದ ಶಾಸಕರು ಬದಲಿಸುವುದು, ಈ ಇಬ್ಬರು ಶಾಸಕರ ಅವಧಿಯಲ್ಲಿ ಗುರುತಿಸಿದ ಜಾಗವನ್ನ ಈಗಿನ ಶಾಸಕರು ಬದಲಿಸಿರುವುದರ ಹಿಂದೆ ರಾಜಕೀಯ ಹುನ್ನಾರ ನಡೆದಿದೆ ಎಂಬ ಮಾತುಗಳು ಸಾರ್ವಜನಿಕವಾಗಿ ಕೇಳಿ ಬರ್ತಿವೆ. ಶಾಲಾ ಶಿಕ್ಷಕರ ಸಂಘದಲ್ಲೂ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡ ಶಿಕ್ಷಕ ಪದಾಧಿಕಾರಿಗಳಿದ್ದು, ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ಥಾನ ಹಿಡಿದವರು ಶಿಕ್ಷಕರ ಸಂಘದ ಹಿತಕ್ಕಿಂತಲೂ ತಮ್ಮ ಬೆಂಬಲಿತ ಶಾಸಕರ ಮರ್ಜಿಯಂತೆ ನಡೆದುಕೊಳ್ಳುತ್ತಿರುವ ಕಾರಣಕ್ಕೆ ಗುರುಭವನ ನಿರ್ಮಾಣದ ಜಾಗ ಬದಲಾಗುತ್ತಲೇ ಇದೆ. ನಿರ್ಮಾಣ ಕಾರ್ಯವೂ ನೆನೆಗುದಿಗೆ ಬಿದ್ದಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಪ್ರೀತಿಸಿ 10 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಪತ್ನಿಯನ್ನು ಬಿಟ್ಟು ಎರಡನೇ ಮದುವೆಯಾಗ್ತಿದ್ದ ವೇಳೆ ಮೊದಲ ಪತ್ನಿ ಮದುವೆ ಮನೆಗೆ ಎಂಟ್ರಿಯಾಗಿ ಮದುವೆ ನಿಲ್ಲಿಸಿದ ಘಟನೆ ತುಮಕೂರು ಜಿಲ್ಲೆ ಯಡಿಯೂರಿನಲ್ಲಿ ನಡೆದಿದೆ. ಗೊತ್ತಿದೆ. ಇಲ್ಲ ರೂಮ್ ಹತ್ರ ತುಮಕೂರು ಜಿಲ್ಲೆ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಹರಿಪ್ರಸಾದ್ ಎಂಬಾತ ಪುಣ್ಯಶ್ರೀ ಜೊತೆ ಎರಡನೇ ಮದುವೆಯಾಗ್ತಿದ್ದ. ಇಂದು ಬೆಳಗ್ಗೆ 8:30ಕ್ಕೆ ಶಾಸ್ತ್ರ ನಡೆಯುತ್ತಿದ್ದ ವೇಳೆ ಮೊದಲ ಪತ್ನಿ ಲೇಪಾಕ್ಷಿ ಬಂದು ಮದುವೆ ತಡೆದಿದ್ದಾಳೆ. ಏನು ಗೊತ್ತಿಲ್ಲ ಅಂತ ಹೇಳಿಲ್ಲ, ಎಲ್ಲ ಗೊತ್ತಿದೆ. ಅವರ ಅಮ್ಮನಿಗೂ ಗೊತ್ತಿದೆ, ಅವರ ಅಮ್ಮನೂ ಗೊತ್ತಲ್ಲ. ಏನಪ್ಪ ಎಲ್ಲ ಮಾತಾಡಬಾರ್ದು, ಎಲ್ಲ ಅವ್ರ ಅಮ್ಮನಿಗೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಅವ್ರಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮದುವೆ ಆಗಿದ್ರೆ ಹಂಗೆ ಮಾಡಿದ್ರ, ನಿಮ್ಮ ಮಗಳು ಮೊಮ್ಮಕ್ಕಳು ಎಲ್ಲ ಗೊತ್ತಿದ್ದು ಮದುವೆ ಮಾಡ್ತಾ ಇದ್ದೀರಲ್ಲ ನೀವು ಹೆಂಗವ ಮದುವೆ ಮಾಡ್ತಾ ನಮ್ಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅಲ್ಲಿ ಮಾಡ್ಕೊತೀನಿ ಅಕ್ಕ ಅಂತ ಕೇಳಿದ್ರೆ ಹುಡುಗಿ ಡೈವರ್ಸ್ ಮಾಡ್ಕೊತೀರಿ, ನಾವು ಮದುವೆ ಮಾಡ್ಕೋವ. ನಮ್ಮ ಹುಡುಗಿ ನಿನ್ ಮಗಳು ಕೈ ಬಿಡಿಯಲ್ಲ ಅಂತ ಹೇಳಿ ಜೂಳ ಇಬ್ರು ಜೂಳ ಕೋಚ್ಕೊಳ್ಳು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸಿಯಾದ ಹರಿಪ್ರಸಾದ್ ಹಾಗೂ ಮೊದಲ ಪತ್ನಿ ಲೇಪಾಕ್ಷಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾಗಿ 10 ವರ್ಷ ಸುಖ ಸಂಸಾರ ನಡೆಸಿದ್ರು. ಕಳೆದ 2 ವರ್ಷದಿಂದ ಪರಸ್ಪರ ಮನಸ್ತಾಪ ಬಂದು ದೂರ ಇದ್ರು. ಡಿವೋರ್ಸ್ಗೆ ಅರ್ಜಿ ಕೂಡ ಹಾಕಿಕೊಂಡಿದ್ರು. ಆದರೆ ಡಿವೋರ್ಸ್ ಆಗಿರ್ಲಿಲ್ಲ. ಈ ನಡುವೆ ಹರಿಪ್ರಸಾದ್ ಮಂಡ್ಯದ ಮಳವಳ್ಳಿ ಮೂಲದ ಪುಣ್ಯಶ್ರೀಯನ್ನು ಮದುವೆಯಾಗಲು ಹೊರಟಿದ್ದ. ಮೊದಲ ಪತ್ನಿ ಲೇಪಾಕ್ಷಿ ವಕೀಲರು ಹಾಗೂ ಪೊಲೀಸರೊಂದಿಗೆ ಬಂದು ತಾಳಿ ಕಟ್ಟುವ ವೇಳೆ ಮದುವೆ ನಿಲ್ಲಿಸಿದ್ದಾಳೆ. ಸದ್ಯ ಅಮೃತೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್, ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನಗೆ ಇನ್ಫಾರ್ಮೇಷನ್ ಇಲ್ಲದೇ ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು. ನಾವು ಹೋಗಿ ನಿಲ್ಲಿಸಿದ್ದೀವಿ ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲಲ್ಲಿ. ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟ್ರೇಂಜರ್ಸಿಂದ ಇನ್ಫಾರ್ಮೇಷನ್ ಸಿಕ್ತು. ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಮದುವೆ 11 ವರ್ಷ ಆಯಿತು. ಭಿನ್ನಾಭಿಪ್ರಾಯ ನಾವು ಸಪ್ರೇಟಾಗಿದ್ದಾಗ ಏನೂ ಇರಲಿಲ್ಲ. ಮತ್ತು ಇವ್ರು ಮದುವೆ ಮಾಡಿಕೊಂಡು 2ನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತು ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾಯಿತ್ತು. ಆಮೇಲೆ ಸಪ್ರೇಟ್ ಆದ್ವಿ. ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನಲ್ಲಿ ಬಂದು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜ್ ಎಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಮದುವೆ ಆಗ್ತಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಶೇಕಡಾ 17 ಹಾಗೂ ಶೇಕಡಾ 7ಕ್ಕೆ ಹೆಚ್ಚಿಸಲು ರಾಜ್ಯದ ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳ ನಿಯೋಗದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಮೂಲಕ SC/ST ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಮಾಜಿ ಸಂಸದ ಹಾಗೂ ವಾಲ್ಮೀಕಿ ಸಮುದಾಯ ಮುಖಂಡ VS ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಈ ದಿನ ಅಲ್ಲಿ ಏನು
ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪರಿಶಿಷ್ಟ ಪಂಗಡ ಹಾಗೂ ವಾಲ್ಮೀಕಿ ಸಮುದಾಯ ಸಮಾನ ಮನಸ್ಕರು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಸಮುದಾಯ ಮುಖಂಡ ವಿಎಸ್ ಉಗ್ರಪ್ಪ ಮಾತನಾಡಿ, ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕಾರಣವಾಗಿವೆ. ವಿಧಾನ ಮಂಡಲದ ಹೊರಗೆ ಮತ್ತು ಒಳಗೆ ನಾವು ಮಾಡಿದ ಹೋರಾಟದ ಕಾರಣದಿಂದ 2022ರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಮೀಸಲಾತಿಯ ಪ್ರಮಾಣವನ್ನು ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7%, ಇತರೆ ಹಿಂದುಳಿದ ವರ್ಗಕ್ಕೆ 32% ಸರಿ ಒಟ್ಟಾರೆ ಮೀಸಲಾತಿಯ ಪ್ರಮಾಣವನ್ನು 50% 56% ಹೆಚ್ಚಿಸಿ ಮೀಸಲಾತಿ ಪರಿಷ್ಕರಣೆ ತಿದ್ದುಪಡಿಗೆ ಶಿಫಾರಸು ಮಾಡಿತು. ದುರಂತ ಎಂದ್ರೆ ಕೆಎಟಿ ಈ ವಿಧೇಯಕವನ್ನ ಪಕ್ಕಕ್ಕೆ ಸರಿಸಿತ್ತು. ಮತ್ತೊಂದು ಕಡೆ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆ ನೀಡಿತು. ಇದರ ಪರಿಣಾಮ ಕಳೆದ 2 ವರ್ಷಗಳಿಂದ ಯಾವುದೇ ನೇಮಕಾತಿಗಳಿಲ್ಲದೆ ಎಲ್ಲ ನಿರುದ್ಯೋಗಿಗಳಿಗೆ ನಿರಾಸೆಯಾಗಿದೆ ಹಾಗೂ ತೊಂದರೆಯೂ ಆಗಿದೆ. ಸಮುದಾಯವನ್ನು ಪ್ರತಿನಿಧಿಸುವ ಎಲ್ಲ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರುವ ಜನಪ್ರತಿನಿಧಿಗಳು ಈ ಕುರಿತು ತಮ್ಮ ತಮ್ಮ ವ್ಯಾಪ್ತಿಯ ಸದನಗಳಲ್ಲಿ ಧ್ವನಿ ಎತ್ತಬೇಕು ಮತ್ತು ನಮ್ಮ ಮತವನ್ನು ಪಡೆದಿರುವ ಇತರೆ ಸಾಮಾನ್ಯ ಕ್ಷೇತ್ರದ ಜನಪ್ರತಿನಿಧಿಗಳು ನಮಗೆ ನ್ಯಾಯ ಒದಗಿಸಲು ಧ್ವನಿ ಕೂಡಿಸಬೇಕು ಎಂದು ಒತ್ತಾಯಿಸಿದರು. ಪ್ರಧಾನಮಂತ್ರಿಗಳು ಅಚ್ಚಾದೀನ್ ಆದಾಯ ಅಂದ್ರೆ ಆಗೋದಿಲ್ಲ ಸ್ವಾಮಿ. ಈ ದೇಶದಲ್ಲಿ 100% ಅಲ್ಲಿ 25% SC STಗಳಿದ್ದೇವೆ. ಕೇವಲ 7.5% ಇರುವಂತಹ ಮೇಲ್ವರ್ಗದವರಿಗೆ 10% ರಿಸರ್ವೇಶನ್ ತರಾತುರಿನಲ್ಲಿ ತರ್ತಾರೆ. ಕಾಯಸ್ಥಾಸು, ಭೂಮಿ ಅರಸು, ರಜಪುಟ್ಸು, ಬ್ರಾಹ್ಮಿಣ್ಸು ಅವರಿಗೆ ಕೊಡೋದ್ರಲ್ಲಿ ತಪ್ಪು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಈ ದೇಶದ ಮೂಲ ನಿವಾಸಿಗಳಿದ್ದಾರಲ್ಲ SC STಗಳು, ಅವ್ರ ಬಗ್ಗೆ ಯಾಕ್ರೆ ನಿಮಗೆ ತಾರತಮ್ಯ? ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ನಿಕಟಪೂರ್ವ ಅಧ್ಯಕ್ಷ ಎಂ ನರಸಿಂಹಯ್ಯ, ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ರಾಜ್ಯ ನಿರ್ದೇಶಕ ಸಂಚಿಕೆ ನಾರಾಯಣಸ್ವಾಮಿ, ವಾಲ್ಮೀಕಿ ಸಮಾಜದ ಮುಖಂಡ ಇ ರಾಜಪ್ಪ, ಗೋವಿಂದ ಸ್ವಾಮಿ, ಚಲಪತಿ ಮಾಸ್ತಿ, ಅಮರನಾರಾಯಣ್, ಹನುಮಂತಪ್ಪ, ಜಯಶ್ರೀ, ಗುಡ್ಡಕಾಯ, ಬೆಳ್ಳೂರು ಅಂಜಿನಪ್ಪ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಈ ದಿನ ಒಂದ್ ಕಂಡೀಷನ್ ಅಲ್ಲಿ ಏನು ದೇವನಹಳ್ಳಿ ತಾಲೂಕಿನ ಕುಂದಾಣ ಬೆಟ್ಟದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಕೊಯ್ರಾ ಅರುವನಹಳ್ಳಿ ಬೆಟ್ಟದ ಶ್ರೀ ಭೀಮೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಶೋಭಾಯಾತ್ರೆ ನಡೆಯಿತು. ಕುಂದಾಣ ಬೆಟ್ಟದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ನಂತರ ಬೈಕ್ ರ್ಯಾಲಿ ಮತ್ತು ತಮಟೆ ವಾದ್ಯಗೋಷ್ಠಿ, ಸಾಂಸ್ಕೃತಿಕ ನೃತ್ಯದ ಮೂಲಕ ಶೋಭಾಯಾತ್ರೆಯನ್ನು ಕೈಗೊಂಡು ಕೊಯ್ರಾ ರಾಮನಾಥಪುರ ಅರುವನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿ ಇರುವ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಯಮ್ರಹಳ್ಳಿ ಅವಧೂತ ಸದ್ಗುರು ಸೇವಾ ಮಠದ ಶ್ರೀ ಅವಧೂತ ನರಸಿಂಹಮೂರ್ತಿ ಸ್ವಾಮೀಜಿ ಗೋಪೂಜೆ ನೆರವೇರಿಸಲಾಯಿತು. ನಂತರ ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಸಮಾವೇಶ ನಡೆಸಲಾಯಿತು. ಹಿಂದೂ ಸಮಾಜದ ಯುವ ಮುಖಂಡ ಅರುವನಹಳ್ಳಿ ವೆಂಕಟೇಗೌಡ ಮಾತನಾಡಿ, ಕುಂದಾಣ ಹೋಬಳಿಯ ಕೊಯ್ರಾ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಜೋಡಿಸಿದ್ದಾರೆ. ದೇಶದಾದ್ಯಂತ ಹಿಂದುತ್ವ ಹೊಂದಾಗಬೇಕು, ಹಿಂದೂ ಒಂದು ಎಂಬ ಸಂದೇಶವನ್ನ ಸಾರುವುದರ ಮೂಲಕ ಹಿಂದುತ್ವವನ್ನ ಕಾಪಾಡಿಕೊಳ್ಳಲು ಭದ್ರ ಬುನಾದಿಯಾಗಿದೆ ಎಂದರು. ಕುಂದಾಣ ಹೋಬಳಿಯಿಂದ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪಕ್ಷಾತೀತರಿಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಹಿಂದೂ ಸಮಾಜದಿಂದ ನಮ್ಮ ದೇಶದಲ್ಲಿ ಹಿಂದುತ್ವ ಒಂದಾಗಬೇಕು. ಎಲ್ಲರೂ ಹಿಂದೂ ಒಂದು ಅನ್ನೋ ಒಂದು ಲೆಕ್ಕದಲ್ಲಿ ನಾವು ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ದೇಶದಲ್ಲಿ ಒಂದು ಹಿಂದುತ್ವನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಭದ್ರ ಬುನಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕುಂದಾಣ ಹೋಬಳಿ ಒಟ್ಟು ಒಂದು 6 ಪಂಚಾಯತ್ ಸೇರಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಮ್ಮ ಕೊಯ್ರಾ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಎಚ್ಎಂ ರವಿಕುಮಾರ್, ಕೆಎನ್ ರಮೇಶ್ ಬಾಬು, ಕೆಸಿ ಮುನಿರಾಜು, ಆರ್ಕೆ ನಂಜೇಗೌಡ, ಓದೇನಹಳ್ಳಿ ಮುನಿಯಪ್ಪ, ಮನಗೊಂಡನಹಳ್ಳಿ ಜಗದೀಶ್, ರಬ್ಬನಹಳ್ಳಿ ಪ್ರಭಾಕರ್, ನೆರಗನಹಳ್ಳಿ ಶ್ರೀನಿವಾಸ್, ಎಸ್ ರಮೇಶ್ ಕುಮಾರ್, ಸುರೇಶ್ ಆಚಾರ್ ಭಾಗಿಯಾಗಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ಗೌರಿಬಿದನೂರು ನಗರದ ಡಿಆರ್ಎಂ ಬಡಾವಣೆಯ ಪ್ರದೇಶದಲ್ಲಿ ಕಳ್ಳರು ಮನೆ ಬೀಗ ಮುರಿದು ಕಳ್ಳತನ ನಡೆಸಿದ ಘಟನೆ ಶುಕ್ರವಾರ ರಾತ್ರಿ ಬೆಳಕಿಗೆ ಬಂದಿದೆ. ಒಂದು ಅಮೌಂಟ್ ಇತ್ತು, ಕ್ಯಾಶ್ ಎಷ್ಟಿತ್ತು? ಒಂದು 46,000 ಸರ್. ಮನೆಯವರು ತಿರುಪತಿಗೆ ತೆರಳಿದ್ದ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡ ಕಳ್ಳರು ಬೀಗ ಒಡೆದು ಮನೆಯೊಳಗೆ ನುಗ್ಗಿದ್ದಾರೆ. ಮನೆಯಲ್ಲಿ ಇಟ್ಟಿದ್ದ ನಗದು, ಹಣ, ಚಿನ್ನಾಭರಣ ಸೇರಿದಂತೆ ಮೌಲ್ಯ ವಸ್ತುಗಳನ್ನು ಕಳ್ಳರು ಅಪಹರಿಸಿದ್ದಾರೆ. ಹರೀಶ್ ಮಾತನಾಡಿ, ನಾವು ತಿರುಪತಿಗೆ 3 ದಿನ ಹೋಗಿದ್ದೆವು. ಗುರುವಾರ ವಾಪಸ್ ಬರಬೇಕಿತ್ತು. ಕೆಲವು ಕಾರಣಗಳಿಂದ ಬರಲು ಸಾಧ್ಯವಾಗಲಿಲ್ಲ. ಶುಕ್ರವಾರದಂದು ಮನೆಯ ಮಾಲೀಕರು ಕರೆ ಮಾಡಿ ನಿಮ್ಮ ಮನೆ ಬಾಗಿಲು ಹಾಕದೆ ಹೋಗಿದ್ದೀರಾ ಎಂದು ತಿಳಿಸಿದ್ದು, ಬಂದು ನೋಡಿದಾಗ ಬೀಗ ಮುರಿದಿರುವುದನ್ನು ಗಮನಿಸಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಬೆರಳಚ್ಚು ಸಂಗ್ರಹಿಸಿದ್ದಾರೆ. ಬೀರುವಿನಲ್ಲಿದ್ದ 30 ಗ್ರಾಂ ಚಿನ್ನ, 450 ಗ್ರಾಂ ಬೆಳ್ಳಿ, 46,000 ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ತಿಳಿಸಿದ್ರು. ಓನರ್ ಫೋನ್ ಮಾಡಿದ್ರು, ಸರ್ ನೀವೇನಾದ್ರು ಲಾಕ್ ಓಪನ್ ಮಾಡ್ದೇನೆ ಬಿಟ್ಟು ಹೋಗಿದ್ದೀರಾ ಅಂತ ಹೇಳಿ ಕೇಳಿದ್ರು. ಇಲ್ಲ, ನಾವೆಲ್ಲ ಲಾಕ್ ಮಾಡಿಬಿಟ್ಟು ಹೋಗಿದ್ವಿ ಅಂತ ಹೇಳಿದ್ರು. ಇಲ್ಲ, ನಿಮ್ಮದು ಓಪನ್ ಆಗಿದೆ ಡೋರು ಅಂತ ಹೇಳಿದೆ. ಸೊ ಇಮಿಡಿಯೇಟಾಗಿ ನಾನು ಫೋನ್ ಮಾಡ್ತೀನಿ, ಪೊಲೀಸರನ್ನ ಕಳಿಸ್ಬಿಟ್ಟು ಒಳಗಡೆ ಹೋಗಬೇಕು, ಹಿಂಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ನಮ್ಗೊಂದು ವಿಡಿಯೋ ಕಳಿಸಿದ್ರು, ಈ ಥರ ಆಗಿದೆ ನೋಡಿ. ಸೊ ವಿಡಿಯೋ ಕಳಿಸಿ ಆಮೇಲೆ PSI ಸಾಹೇಬರು ಬಂದಾದ್ಮೇಲೆ ನಾನು ಅಲ್ಲಿಂದ ಬೇಗ ಬಂದುಬಿಟ್ಟು, ಅದು 8 ಫೋನ್ ಮಾಡು, ನಾವು 9 ಗಂಟೆಗೆಲ್ಲ ಬಂದು ಎಲ್ಲ ಚೆಕ್ ಮಾಡಿದಾಗನೇ ಗೊತ್ತಾಗಿದ್ದು, ಒಳಗಡೆ ಎಲ್ಲ ತೆಗೆದುಬಿಟ್ಟು ಬೀರುವದ್ದು ಲಾಕೆಲ್ಲ ಓಪನ್ ಮಾಡಿದ್ದಾರೆ. ಅದರಲ್ಲಿರೋ ಜ್ಯುವೆಲ್ಲರ್ಸು, ಸಿಲ್ವರ್ ಐಟಮ್ಸು, ಕ್ಯಾಶ್ ಎಲ್ಲ ತಗೊಂಡು ಲಾಕ್ ಮಾಡ್ಕೊಂಡು ಹಂಗೆ ನೀಟಾಗಿ ಹೋಗಿದ್ದೆ. ಅಂದ್ರೆ ಯಾವ ತರ ಜ್ಯುವೆಲ್ಲರ್ಸ್ ಹೋಗಿದ್ದು, ಯಾವ ತರ ಜ್ಯುವೆಲ್ಲರ್ಸ್ ಅಂದ್ರೆ ನಾನು ಜಾಸ್ತಿ ಇಟ್ಟಿರಲಿಲ್ಲ. ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ರಾತ್ರಿ ಸಮಯದಲ್ಲಿ ಗಸ್ತು ಹೆಚ್ಚಿಸಬೇಕು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಬೇಕು ಎಂದು ಸ್ಥಳೀಯರು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ನಗರ ಠಾಣೆಯ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದು ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚೇಳೂರು ತಾಲೂಕಿನಲ್ಲಿ ಛಲವಾದಿ ಬಲಗೈ ಒಕ್ಕೂಟಗಳ ಸಂಘವನ್ನು ಬಲಪಡಿಸಿ ಸಹಕರಿಸಿ ಸಮುದಾಯದ ಜನರ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಚಿಕ್ಕಬಳ್ಳಾಪುರದ ಏಡುಕೊಂಡಲು ಡೆವಲಪರ್ಸ್ನ ಡಾಕ್ಟರ್ ಶ್ರೀನಿವಾಸ್ ಕರೆ ನೀಡಿದರು. ಚೇಳೂರು ಪಟ್ಟಣದ ಅನಾಥ ಆಶ್ರಮದಲ್ಲಿ ಚೇಳೂರು ತಾಲೂಕು ಛಲವಾದಿ ಬಲಗೈ ಒಕ್ಕೂಟಗಳ ಸಂಘದಿಂದ ಸಮುದಾಯದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಏಡುಕೊಂಡಲು ಡೆವಲಪರ್ಸ್ನ ಡಾಕ್ಟರ್ ಶ್ರೀನಿವಾಸ್ ಮಾತನಾಡಿ, ನೂತನ ತಾಲೂಕಿನಲ್ಲಿ ಸಂಘ ಸ್ಥಾಪನೆಯಾಗಿದ್ದು ನಮ್ಮ ಜನಾಂಗದವರು ಒಗ್ಗಟ್ಟಾಗಿ ನಿಂತು ಸಮುದಾಯಕ್ಕೆ ಬರಬೇಕಾದ ಸವಲತ್ತುಗಳಿಗೆ ಹೋರಾಟ ಮಾಡಬೇಕಾಗಿದೆ. ಸಮುದಾಯದ ಜನರಿಗೆ ಸದಾ ಸ್ಪಂದಿಸಿ ಬೆನ್ನಿಗೆ ನಿಲ್ಲುತ್ತೇವೆ. ಸಮಾಜದಲ್ಲಿ ಎಲ್ಲಾ ಸಮುದಾಯಗಳ ಸಂಘಗಳಿವೆ. ಜೊತೆಗೆ ನಮ್ಮದು ಹೊಸದಾಗಿ ಹೊರಹೊಮ್ಮುತ್ತಿದೆ. ಕತ್ತಲಿನಲ್ಲಿರುವ ಸಮುದಾಯವನ್ನ ಬೆಳಕಿನತ್ತ ತರಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಾವು ಛಲವಾದಿಗಳು ಅಂದ್ರೆ ಮೂಲವಾಗಿ ಈ ದೇಶದಲ್ಲಿ ಬಹಳಷ್ಟು ಸಾಮ್ರಾಜ್ಯಗಳಿತ್ತು. ಆ ಸಾಮ್ರಾಜ್ಯಗಳಲ್ಲಿ ಯೋಧರಾಗಿರ್ತಕ್ಕಂಥವ್ರು, ನಾವು ಸೈನಿಕರಾಗಿರ್ತಕ್ಕಂಥವ್ರು. ಈ ಒಂದು ಸೈನಿಕರು ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ಶಿಸ್ತುಬದ್ಧಾಗಿ ರಕ್ಷಣೆ ಆಗ್ತಾರೆ, ಅದು ನಮ್ಮ ಒಂದು ಶಿಸ್ತನ್ನು ತೋರಿಸ್ಕೊಡುವಂಥದ್ದು. ಆ ರೀತಿಯಾಗಿ ನಾವಿರ್ಬೇಕು, ಶಿಸ್ತುಬದ್ಧವಾಗಿರ್ಬೇಕು. ಅದನ್ನ ಹೇಳ್ತಾ ಈಗ ಕಾರ್ಯಕ್ರಮ ಏನು ಅನಾಥ ಆಶ್ರಮದಲ್ಲಿರ್ತಕ್ಕಂತಹ ವೃದ್ಧರಿಗೆ ಈ ಒಂದು ಅನಾಥ ಆಶ್ರಮದಲ್ಲಿ ಅನಾಥರಿಗೆ ವಸ್ತ್ರ ಅನ್ನದಾನ ಕಾರ್ಯಕ್ರಮ, ವಯೋವೃದ್ಧರಿಗೆ, ವಿಕಲಚೇತನರಿಗೆ ಚಳಿಗಾಲದಲ್ಲಿ ಕಂಬಳಿಗಳು, ಉಡಲು ಬಟ್ಟೆಗಳು ನೀಡಿ ಶಹಬಾಸ್ ಗಿರಿ ಪಡೆದರು. ಈ ವೇಳೆ ಸಮುದಾಯದ ಮುಖಂಡರಾದ ಸಂಘದ ಗೌರವಾಧ್ಯಕ್ಷ ವಕೀಲರಾದ ಆಂಜನೇಯಪ್ಪ ಎಸ್, ಚಿಂತಾಮಣಿ ವೆಂಕಟರೆಡ್ಡಿ, ಕುರೋಳ್ಳಪಲ್ಲಿ ಕೃಷ್ಣಪ್ಪ, ಅಧ್ಯಕ್ಷರಾದ ವೈ ಶಂಕರ್, ಪ್ರಧಾನ ಕಾರ್ಯದರ್ಶಿ ಉಲಿಬೆಲೆ, ವಿ ಸುಧಾಕರ್, ಸಮುದಾಯದ ಗಣ್ಯರು ಹಾಜರಿದ್ದರು. ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ನಾವು ಛಲವಾದಿಗಳು ಮನಸ್ಸುಗಳನ್ನು ಕಟ್ಟುವ ಇಂತಹ ಒಂದು ಸೌಹಾರ್ದಯುತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಾಗ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಬೆಮೆಲ್ ಕಾರ್ಮಿಕ ಕಲ್ಯಾಣ ಸಮಿತಿ ಖಜಾಂಚಿ ಶಶಿಕಾಂತ್ ಅಭಿಪ್ರಾಯಪಟ್ಟರು.
ಕೋಲಾರ ಜಿಲ್ಲೆ ಕೆಜಿಎಫ್ನ ಬೆಮೆಲ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಗಾಳಿಪಟ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಬಾರಿಯ ಗಾಳಿಪಟ ಉತ್ಸವಕ್ಕೆ ಬೆಮೆಲ್ ಕಾರ್ಮಿಕ ಕಲ್ಯಾಣ ಸಮಿತಿಯ ಖಜಾಂಚಿ ಶಶಿಕಾಂತ್ ಚಾಲನೆ ನೀಡಿ ಮನಸ್ಸುಗಳನ್ನು ಕಟ್ಟುವ ಇಂತಹ ಒಂದು ಸೌಹಾರ್ದಯುತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಡಿನ ಜನತೆಗೆ ನಡೆದಾಗ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣವಾಗುತ್ತದೆ. ಸಮುದಾಯದವರು ಪ್ರತಿ ವರ್ಷ ಗಾಳಿಪಟ ಉತ್ಸವ ಕಾರ್ಯಕ್ರಮ ರೂಪಿಸುವುದರ ಮೂಲಕ ಮನಸ್ಸುಗಳನ್ನು ಜೋಡಿಸುವಂತಹ ಕೆಲಸವನ್ನ ಮಾಡುತ್ತಿರುತ್ತಾರೆ. ಇದಕ್ಕೆ ನಮ್ಮ ಕಾರ್ಮಿಕ ಕಲ್ಯಾಣ ಸಮಿತಿ ಬೆಂಬಲವನ್ನ ನೀಡುತ್ತದೆ ಎಂದರು. ಹಾಗೆಯೇ ಕಾರ್ಮಿಕ ನಾಯಕರಾದ ಅರ್ಜುನ್ ಅವರು ಈ ಸಂದರ್ಭದಲ್ಲಿ ಶುಭ ಕೋರಿದ್ರು. ಬಹಳ ಮುಖ್ಯವಾಗಿ ಸೌಹಾರ್ದತೆಗಾಗಿ ಗಾಳಿಪಟ ಉತ್ಸವ ಅನ್ನೋ ಒಂದು ಆಶಯಗಳನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀವಿ. ಈ ಮುಖ್ಯವಾಗಿ ನಮ್ಮ ದೇಶ ಇವತ್ತು ಸೌಹಾರ್ದತೆಗೆ ಒಂದು ದೊಡ್ಡ ಸವಾಲಾಗಿ ಹೋಗ್ತಾ ಇದೆ ನಮ್ಮ ದೇಶದೊಳಗೆ. ಹಾಗಾಗಿ ಇಲ್ಲಿ ಭಾಷಾ ಸೌಹಾರ್ದತೆ, ಧಾರ್ಮಿಕ ಸೌಹಾರ್ದತೆ, ಆಮೇಲೆ ಸಾಂಸ್ಕೃತಿಕ ಸೌಹಾರ್ದತೆ ಇವೆಲ್ಲನೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ ಆದಿಮ ಸಂಸ್ಥೆಯ ಕಾರ್ಯದರ್ಶಿ ಹಮ ರಾಮಚಂದ್ರ ಅವರು ಇಂತಹ ಉತ್ಸವಗಳನ್ನು ನಡೆಸುವುದರ ಮೂಲಕ ಸಮುದಾಯಗಳನ್ನು ಕಟ್ಟುವಂತ ಕಾರ್ಯ ಆಗಬೇಕಾಗಿದೆ ಎಂದರು. ಈ ವೇಳೆ ಕಾರ್ಮಿಕ ಕಲ್ಯಾಣ ಸಮಿತಿಯ ರಮೇಶ್ ಕುಮಾರ್, ಸಮುದಾಯ ಅಧ್ಯಕ್ಷರಾದ ಜಗದೀಶ್ ನಾಯಕ್, ರವೀಂದ್ರ, ರಾಜ್ಯ ಪದಾಧಿಕಾರಿಯಾದ ಜನಾರ್ದನ್, ಸಮುದಾಯದ ರಾಜ್ಯ ಮಾಜಿ ಅಧ್ಯಕ್ಷ ಅಚ್ಯುತ, ಫ್ಲೋರಾ ಅಚ್ಯುತ್, ಸುಮಾ, ಚಿತ್ರ, ಅನಿತಾ ಮುಂತಾದವರು ಭಾಗವಹಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರಿನ ಅಭಿಲಾಷ್ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಶನಿವಾರ ಮತ್ತು ಭಾನುವಾರ ದೀಪಾಲೋಕದೊಂದಿಗೆ ಎಲ್ಲ ಭಕ್ತರ ನೇತೃತ್ವದಲ್ಲಿ ಹೋಮಗಳು ಮತ್ತು ವಿವಿಧ ಪೂಜೆಗಳು ನಡೆದವು. ನೂತನವಾಗಿ ನಿರ್ಮಿಸಿರುವ ದೇವಸ್ಥಾನದಲ್ಲಿ ಶನಿವಾರ ಸಂಜೆ 6ಕ್ಕೆ ಗಂಗೆ ಪೂಜೆ, ಧ್ವಜಾರೋಹಣ, ಗೋಮಾತೆ ಪೂಜೆ, ಮಹಾಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ಅಂಕುರಾರ್ಪಣೆ, ರಕ್ಷಾಬಂಧನ, ನವಗ್ರಹ ಶಾಂತಿ, ಕಳಶ ಪೂಜೆಗಳು, ದೇವರ ಶೈನಾದಿವಾಸ ಹೋಮಗಳು ಮತ್ತು ಮಹಾ ಮಂಗಳಾರತಿಯೊಂದಿಗೆ ಮೊದಲ ದಿನದ ಕಾರ್ಯಕ್ರಮಗಳು ನಡೆದವು. ಭಾನುವಾರ ಬೆಳಗ್ಗೆ 5ರಿಂದ 6ರವರೆಗಿನ ಬ್ರಾಹ್ಮ ಮುಹೂರ್ತದಲ್ಲಿ ರತ್ನನ್ಯಾಸ, ಅಷ್ಟಬಂಧನ, ವಿಗ್ರಹ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ, ಪ್ರಾಣ ಪ್ರತಿಷ್ಠಾಪನೆ, ಪುಷ್ಪಾಲಂಕಾರ, ದೃಷ್ಟಿ ಪೂಜೆ, ಬಲಿಹರಣ, ಪೂರ್ಣಾಹುತಿ, ಆಶೀರ್ವಾದಾರ್ಚನೆಯೊಂದಿಗೆ ಮೂಲ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನ ನಿರ್ಮಾತೃ ಶೇಂದಿ ನಾಗರಾಜ್, ಶ್ರೀನಿವಾಸ ಗೌಡ, ವರಪ್ರಸಾದ್ ರೆಡ್ಡಿ, ಶೇಂದಿ ನಂಜಪ್ಪ, ಪಾರ್ವತಿ ದೇವಿ, ನಾಗರಾಜ್, ಭಾರತ್ ರಾಜ್, ಶರತ್ ರಾಜ್, ಶಶಿರಾಜ್, ಸೂರಜ್ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದ್ರು.
ಎಪಿಎಸ್ಆರ್ಟಿಸಿ ಬಸ್ ದ್ವಿಚಕ್ರ ವಾಹನದ ನಡುವೆ ಡಿಕ್ಕಿ ಸಂಭವಿಸಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರಿನ ಚೌಳೂರು ಗೇಟ್ ಬಳಿ ಸಂಭವಿಸಿದೆ. ಆಂಧ್ರಪ್ರದೇಶದ ಚೌಳೂರು ಗ್ರಾಮ ವಾಸಿಯಾದ ಆನಂದಕುಮಾರ್ ಅವರ ಮಗನಾದ ಸುಮಾರು 35 ವರ್ಷದ ಅನಿಲ್ ಕುಮಾರ್ ಮೃತ ವ್ಯಕ್ತಿ. ಈತ ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಈತನ ತಂಗಿ ಹಿಂದೂಪುರ ಆಸ್ಪತ್ರೆಯಲ್ಲಿ ಇರುವುದರಿಂದ ಆಕೆಯನ್ನು ನೋಡಿಕೊಂಡು ಬರಲು ತನ್ನ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ಬೆಂಗಳೂರಿನಿಂದ ಹಿಂದೂಪುರ ಕಡೆ ವೇಗವಾಗಿ ಚಲಿಸುತ್ತಿದ್ದ ಎಪಿಎಸ್ಆರ್ಟಿಸಿ ಬಸ್ ಗೌರಿಬಿದನೂರು ತಾಲೂಕು ಚೌಳೂರು ಗೇಟ್ ಬಳಿ ಇರುವ ಡಾಬಾ ಮುಂದೆ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇತಿಹಾಸ ಪ್ರಸಿದ್ಧ ಎಲ್ಲೋಡ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ, ಮುಗಿಲು ಮುಟ್ಟಿದ ಗೋವಿಂದನ ನಾಮಸ್ಮರಣೆ. ಎಂಪಿಸಿಎಸ್ ನಿರ್ದೇಶಕರಿಗೆ ಬಂಪರ್ ಕೊಡುಗೆ, ಡೈರಿಯಿಂದ ಉಚಿತ ಹಸು ವಿತರಣೆ, ಹಾಲು ಉತ್ಪಾದನೆ ಹೆಚ್ಚಿಸುವಂತೆ ಚಿಮುಲ್ ನಿರ್ದೇಶಕ ಕೆವಿ ನಾಗರಾಜ್ ಕರೆ. ಶಾಸಕ ಪ್ರದೀಪ್ ಈಶ್ವರ್ ಜನ್ಮದಿನ ಪ್ರಯುಕ್ತ ವಿಭಿನ್ನ ಕಾರ್ಯಕ್ರಮಗಳು, ಕೈವಾರ ತಾತಿಯನವರಿಗೆ 501 ಏಡುಕಾಯಿ, ಸಾರ್ವಜನಿಕರಿಗೆ ಬಿರಿಯಾನಿ ಹಂಚಿಕೆ. ನನ್ನ ವಿರುದ್ಧ ನಡೆದ ಷಡ್ಯಂತ್ರಕ್ಕೆ ತಕ್ಕ ಉತ್ತರ ನೀಡಲು ನಿರ್ಧಾರ, ಕಷ್ಟಕಾಲದಲ್ಲಿ ಜೊತೆಗೆ ನಿಂತ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಗೆ ಕೈಕೊಟ್ಟು ಎರಡನೇ ಮದುವೆಯಾಗ್ತಿದ್ದ ವೇಳೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟು ಮದುವೆ ನಿಲ್ಲಿಸಿದ ಮೊದಲ ಪತ್ನಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.